ನಮಸ್ಕಾರ ಸ್ನೇಹಿತರೆ. ಭಾರತದ ಹಳ್ಳಿಗಳು ಅಂದ ತಕ್ಷಣ ನಮಗೆ ನೆನಪಾಗೋದು ಕೃಷಿ ಅಥವಾ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ. ಬಡತನ ನಿವಾರಣೆಗೆ ಈ ಯೋಜನೆ ದಶಕಗಳಿಂದ ಸಹಾಯ ಮಾಡ್ತಿರೋದು ನಿಜ. ಆದ್ರೆ 2005ರ ಭಾರತಕ್ಕೂ ಇವತ್ತಿನ 2026ರ ಡಿಜಿಟಲ್ ಭಾರತಕ್ಕೂ ಭಾರಿ ವ್ಯತ್ಯಾಸವಿದೆ ಅಲ್ವಾ? ಇದೇ ಕಾರಣಕ್ಕೆ ಭಾರತ ಸರ್ಕಾರ ಗ್ರಾಮೀಣ ಆರ್ಥಿಕತೆಯ ಚಿತ್ರಣವನ್ನೇ ಬದಲಾಯಿಸಲು ಒಂದು ಮಾಸ್ಟರ್ ಪ್ಲಾನ್ ತಂದಿದೆ. ಅದೇ ರೋಜ್ಗಾರ್ ಮತ್ತು ಆಜೀವಿಕಾ ಮಿಷನ್ ಕಾಯ್ದೆ ಅಥವಾ ವಿಬಿಜಿ ರಾಮ್ಜಿ ಚೌಕಟ್ಟು. ಇದು ಬರೀ ಕೂಲಿ ಕೊಡುವ ಯೋಜನೆಯಲ್ಲ, ಹಳ್ಳಿಗಳಲ್ಲಿ ಕೋಟಿ ಸಂಪತ್ತು ಸೃಷ್ಟಿ ಮಾಡುವ ಹೊಸ ಅಧ್ಯಾಯ. ಮೊದಲನೇದಾಗಿ ನಿಮ್ಮ ಮನಸ್ಸಿನಲ್ಲಿರೋ ಗೊಂದಲ ದೂರ ಮಾಡ್ತೀನಿ. ಇದು ಹಳೆಯ ನರೇಗಾ ಯೋಜನೆಯನ್ನ ನಿಲ್ಲಿಸುತ್ತಿಲ್ಲ, ಬದಲಿಗೆ ಅದನ್ನ ಸೂಪರ್ ಅಪ್ಗ್ರೇಡ್ ಮಾಡ್ತಿದೆ. ನಿಮ್ಮ ಹಳೆಯ ಜಾಬ್ ಕಾರ್ಡ್ ಹೇಗಿರುತ್ತೆ, ವೇತನ ಪಾವತಿ, ನಿರುದ್ಯೋಗ ಭತ್ಯೆ, ನೇರ ಬ್ಯಾಂಕ್ ಖಾತೆಗೆ ಹಣ ವರ್ಗಾವಣೆ ಎಲ್ಲವೂ ಮುಂದುವರಿಯುತ್ತೆ. ಆದ್ರೆ ಬಿಗ್ ಚೇಂಜ್ ಅಂದ್ರೆ ಕಾನೂನುಬದ್ಧ ಕೆಲಸದ ದಿನಗಳನ್ನ 100 ದಿನಗಳಿಂದ 125 ದಿನಗಳಿಗೆ ಹೆಚ್ಚಿಸಲಾಗಿದೆ. ಅಂದ್ರೆ ಗ್ರಾಮೀಣ ಕುಟುಂಬಗಳ ಕೈಗೆ ಇನ್ಮುಂದೆ ಮತ್ತಷ್ಟು ಆರ್ಥಿಕ ಭದ್ರತೆ ಸಿಗಲಿದೆ. ಹಾಗಾದ್ರೆ ಈ 125 ದಿನಗಳಲ್ಲಿ ಹಳ್ಳಿಗಳಲ್ಲಿ ಏನ್ ಕೆಲಸ ಮಾಡಿಸ್ತಾರೆ? ಬರೀ ರಸ್ತೆ ದುರಸ್ತಿ ಅಥವಾ ಹಳ್ಳ ತೋಡುವುದಲ್ಲ. ಈ ಹೊಸ ಕಾಯ್ದೆಯಡಿ ಹಳ್ಳಿಗಳ ಆರ್ಥಿಕ ಸಾಮರ್ಥ್ಯ ಹೆಚ್ಚಿಸುವ 4 ಪ್ರಮುಖ ಸ್ತಂಭಗಳ ಮೇಲೆ ಕೆಲಸ ನಡೆಯುತ್ತೆ. ನೀರಿನ ಭದ್ರತೆ, ಕೃಷಿಗೆ ಆಧುನಿಕ ನೀರಾವರಿ ಮತ್ತು ಕಾಲುವೆಗಳ ನಿರ್ಮಾಣ, ಗ್ರಾಮೀಣ ಮೂಲಸೌಕರ್ಯ, ಹಳ್ಳಿಗಳನ್ನ ಡಿಜಿಟಲ್ ಆಗಿ ಸಂಪರ್ಕಿಸುವ ಕನೆಕ್ಟಿವಿಟಿ, ಜೀವನೋಪಾಯದ ಸ್ವತ್ತುಗಳು, ಹಳ್ಳಿಗಳಲ್ಲಿ ದೊಡ್ಡ ಕೋಲ್ಡ್ ಸ್ಟೋರೇಜ್, ಮೀನುಗಾರಿಕೆ ಕೆರೆ ಹಾಗೂ ಗ್ರಾಮೀಣ ಮಾರುಕಟ್ಟೆಗಳ ನಿರ್ಮಾಣ, ಹವಾಮಾನ ಸ್ಥಿತಿಸ್ಥಾಪಕತ್ವ, ಪ್ರಕೃತಿ ವಿಕೋಪ ತಡೆಯುವ ತಡೆಗೋಡೆಗಳು ಮತ್ತು ನವೀಕರಿಸಬಹುದಾದ ಇಂಧನ ಸ್ವತ್ತುಗಳ ಸೃಷ್ಟಿ. ಅಂದ್ರೆ ಕಾರ್ಮಿಕರು ಮಾಡುವ ಕೆಲಸದಿಂದ ಹಳ್ಳಿಗೆ ಶಾಶ್ವತವಾದ ಆಸ್ತಿ ಸಿಗುತ್ತೆ. ಇದು ಸುಗ್ಗಿಯ ನಂತರದ ನಷ್ಟವನ್ನ ಕಡಿಮೆ ಮಾಡಿ ರೈತರ ಆದಾಯ ಹೆಚ್ಚಿಸಲು ನೇರವಾಗಿ ನೆರವಾಗುತ್ತೆ. ಇಷ್ಟೇ ಅಲ್ಲ, ಈ ಹೊಸ ವ್ಯವಸ್ಥೆಯಲ್ಲಿ ಪಾರದರ್ಶಕತೆ ತರಲು ಹೈಟೆಕ್ ತಂತ್ರಜ್ಞಾನ ಬಳಸಲಾಗ್ತಿದೆ. ಬಯೋಮೆಟ್ರಿಕ್ ಹಾಜರಾತಿ, ಡಿಜಿಟಲ್ ಡ್ಯಾಶ್ಬೋರ್ಡ್ ಮತ್ತು ಕೆಲಸದ ಸ್ಥಳಗಳ ಜಿಯೋ ಟ್ಯಾಗಿಂಗ್ ಮಾಡಲಾಗುತ್ತೆ. ಇದರಿಂದ ಭ್ರಷ್ಟಾಚಾರಕ್ಕೆ ಸಂಪೂರ್ಣ ಬ್ರೇಕ್ ಬೀಳುತ್ತೆ. ಗ್ರಾಮೀಣ ಪಂಚಾಯಿತಿಗಳೇ ನೇರವಾಗಿ ಏಕ ಯೋಜನೆ, ಬಹುನಿಧಿ ಮಾದರಿಯಲ್ಲಿ ಸಮಗ್ರ ಅಭಿವೃದ್ಧಿ ಪ್ಲಾನ್ ಸಿದ್ಧಪಡಿಸುತ್ತವೆ. ಇದು ಕೇವಲ ಬಡತನ ನಿರ್ಮೂಲನೆಯಲ್ಲ, ವಿಕಸಿತ್ ಭಾರತ 2047 ಕನಸಿನೊಂದಿಗೆ ಭಾರತದ ಹಳ್ಳಿಗಳನ್ನ ಸ್ವಾವಲಂಬಿಗಳನ್ನಾಗಿ ಮಾಡುವ ಮಹಾ ಹೆಜ್ಜೆ. ಕೆಲಸದ ಗ್ಯಾರಂಟಿಯಿಂದ ಹಿಡಿದು ಹಳ್ಳಿಗಳ ಸಮೃದ್ಧಿಯ ಗ್ಯಾರಂಟಿವರೆಗಿನ ಭಾರತದ ಈ ಹೊಸ ಬದಲಾವಣೆಯ ಬಗ್ಗೆ ನೀವೇನಂತೀರಾ? ಕಮೆಂಟ್ ಮಾಡಿ, ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಮತ್ತಷ್ಟು ರೋಚಕ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಮಿಸ್ ಮಾಡದೆ ನೋಡಬೇಕು ಅಂದ್ರೆ ನ್ಯೂಸ್.in ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.